ಹೌದೇನಾ? ಯಾಕೋ ನಮ್ ತಂಗಿ ಕಿಮ್ಮತ್ತಿನ ಮುತ್ತು ಕೊಡಕ ನನ್ನ ಬಾಳು ಆಸೆ ಇಟ್ಟ ತಂಗಿ ಕೊಡುವ. ಹೌದು, ಬಾಳ ಚಂದ ಸುದ್ದಿ ತಗೊಂಬಂದಿಲ್ಲ. ಅದಕ್ಕೆ ನನ್ಗೆ ಏನ್ ಕೊಡ್ಲಿ ಏನ್ ಬಿಡ್ಲಿ, ಎಷ್ಟ್ ಕೊಟ್ರು ಏನ್ ಬಣ್ಣ ಕಿವಿಯಲ್ಲಿ ಕೊಟ್ಟ ಕೌಲಿ ನಿಮಗಾಯ್ತು. ಇನ್ನು ಮುಂದೆ ಆ ನಿಮ್ಮ ಮಿತ್ರ ಸಂಖ್ಯಾ ಪಳಾರ ಕೊಟ್ಟ ಹೊಡೆ ಹೊಡ್ರಿ. ತಂಗಿ ಕೈಯಾಗ ಕೊಟ್ಬಿಡು ಆ ತಂಗಿ. ನಾ ಕೈಯಲ್ಲಿ ಕೊಟ್ಟ ಹಾರಿ ಹೋಗ್ತಾವ. ಏನ್ ತಂಗಿ ನನಗೆ ಯಾವ ಸಂಗನಿಗೆ ಹೇಳಿದ್ರ ಒಂದ್ ಚೀಲ ಅಲ್ಲ 2 ಚೀಲ ಪ್ರಾರ್ಥನೆ ಕೊಡ್ತಾನ ತಂಗಿ. ಹೌದಾ? ನೀ ಕೊಟ್ರೆ ಎಲ್ಲ ಮುಡ್ಗಿ ಕೊಡ್ಬೋದು, ಕೈಯಾಗ ಕೊಟ್ಬಿಡು ಆ ತಂಗಿ. ಏನ್ ಬಣ್ಣ ಇವ ಒಂದ್ ಚೀಲ ಗಂಟೆ ಪಳಾರಲ್ಲ ಅಣ್ಣ, ಉದಯ ಕೊಡ್ತಾರ ಪಳಾರ. ಆದ್ರೆ ಅವು ನೀವೆಲ್ಲ ತಿನ್ನುವಂತ ಪಳಾರಲ್ಲ. ಮತ್ತೆ ಯಾಕೆ ತಿನ್ನಪ್ಪ ಸಂಖ್ಯಾ ಒಬ್ಬ ತಿನ್ಬೇಕ ಅವನ ಅವಾಗ ಓದ್ ಕೊಡ್ಬೇಕ. ಅಂತೂ ನಮ್ಮ ಸಂಗನ ಮನಸ್ಕಾರ ಜಗ್ದಾನ ಆಗೈತಂಗಿ. ಮನಸ್ಸು ಜಗ್ಗು ಅಂತ ಪಳಾರ ಇವ. ಹೊಳಿ ನನ್ ತಿರುಗಿ ನೋಡ್ಬಾರ್ದಂತ ಅದಾವ ಅಂತ ತಂಗಿ. ಹೊಡೆ ಒಡ್ಡ ತಂಗಿ ಕೊಡುವ. ಸಾಕು ಆ ತಂಗಿ. ರೂಪ ಅನ್ನೋದು ಒಟ್ಟಿ ಬಿಡೋ ಕಲ್ಲಾಗೈತಿ. ಅಣ್ಣ ನಾನು ನಮ್ಗೆ ಎಷ್ಟು ಕೊಟ್ಟೆನಪ್ಪ ಅಂದ್ರೆ 6, 3, 9 ಕೊಟ್ಟೆನೆ. 6, 3, 9 ತಂಗಿ. ಅಣ್ಣ 9 ಎಲ್ಲ ಸಂಖ್ಯಾಗ ಹೌದಿಲ್ಲ, ಮೇಗಿನವ್ರಿ ನಿಮಗ. ನೀನು ಸಂಖ್ಯಾಗ ಕೊಡ್ಬಾರ್ದು. ಕೊಟ್ರೆ ಹೊಳೆ ನನ್ನ ಹೆಸರು ಎತ್ತಿರಬಾರ್ದು, ಹೊಳೆ ನನ್ನ ತಿರುಗಿ ನೋಡಿರಬಾರ್ದ, ನಮ್ಮ ಓಣ್ಯಾಗ ಅವ್ ಹಾಯ್ಬಾರ್ದ. ಹಂಗ ನೀನು ಕೊಡ್ಬೇಕ. ಅಣ್ಣ ಕೊಡ್ತಿರಲ್ಲ? ತಂಗಿ ಇನ್ನು ಮುಂದೆ ಪಳಾರ ಕೊಟ್ಟದಲ್ಲ ಚೆಲ್ಕೊಂಡ್ ಬಾದಿ ಅಣ್ಣ ಗಂಟ್ ಹಾಕೊಂಡ್ ಹೋಗಿ ಸಂಖ್ಯಾಗ ಕೊಡ. ಏನ್ವಾ ತಂಗಿ, ನೀ ಅಂತೂ ಮನೆ ಮಠ ಬಂದನಂತ ಹೇಳಿ ಒಂದ್ ಚರ್ಗಿ ನೀರು ಕೊಟ್ಟ ಅಷ್ಟು ಊಟ ನೀಡಿ ತಂಗಿ. ಹೌದ್ರಿ? ಬಾಳ ಅಂದ್ರೆ ನನ್ನ ಜೀವನಿಗೆ ಸಂಗಣ್ಣ ಒಂದ್ ಕಪ್ ಚಹಾ ಕುಡಿಸ್ಯಾನ, ಒಂದ್ಸಲ ಅಡಿಕೆಯಲ್ಲಿ ಕೊಟ್ಟಾನ. ಏನ್ವಾ ತಂಗಿ, ನನ್ನ ಜೀವನಿಗೆ ಸಂಗಣ್ಣ ಏನ್ ಹೆಚ್ಚು ಬರ್ತಾವಲ್ಲ, ಮುಂದ್ ಮುಚ್ಚಿನ ಅವ್ರು ಬರ್ತಾವಲ್ಲ. ಏನ್ವಾ ತಂಗಿ, ಕೊಟ್ಟಿಯಲ್ಲ ಅದಕ್ಕಿಂತ ಹೆಚ್ಚಿನ ಮಾಡ್ಕೊಡ್ತೇನೆ ನೋಡುವ ತಂಗಿ. ಹೌದಲ್ವಾ ತಂಗಿ? ಹೋಗಿ ಬರ್ತೀರಿ ತಂಗಿ ಹೋಗಿ ಬರ್ತೇನೆ. ನಮಸ್ಕಾರ. ನಾವೇನಪ್ಪ ಅಂತೀರ ಸಂಗಣ್ಣ? ಹೋದ ಕೆಲಸ ಏನ ಅಂತ ಕೇಳಿದ್ರೆ ನಮ್ಮ ಮಿತ್ರ ಊಟ ಹಾಕಿದ್ರು ಗುಡ್ಡ ಬಿತ್ತು ಮಿತ್ರ ಹೇಳ್ದಾಗ ಸಂಗಣ್ಣ ಇದು ಅಲ್ಲ ಹೇಳ್ತಾರೆ ಕೇಳಿ ಮಿತ್ರ. ಹೋದಿಗಳೆಯ ಹೋಗಿ ಬಾಗಲಾಗ ನಿಂತ ಒಂದಲ್ಲ 2 ಸಲ ಹೊದಿಗೆಯ ನಮ್ ತಂಗಿ ಗಂಗಾ ಕೈಯಾಗ ಚರಿಗಿಡ್ಕೊಂಡು ಹೆಂಗ್ ಬಂದು ಗೊತ್ತೇನು ಹುಳಿ ಹಾಕಿ ಕಾಟಿ ಹೊಡಿ ಕುಳಿ
ಸಣ್ಣಕ್ಕಿ ಶಾವಿಗೆ ಚಿನ್ನಿ ಸಕ್ಕರೆ ಏನ್ ಊಟನೋ ಗೆಳೆಯ ಏನ್ ಊಟನೋ ಇನ್ನು ಮಟ ಅಡಿಕೆ ಬರಾಕತ್ತಾವ ಮಿತ್ರ ಊಟ ಮಾಡೋ ಟೈಮ್ದಾಗ ನನ್ ನೆನಪು ಬಂದಿಲ್ಲ ಹೋಗಯ್ಯ ಏನು ಗೆಳೆಯ ಸಂಗಣ್ಣ ಕೈಯಾಗಿದ್ದ ಏನು ಬರ್ತಿದ್ ಮಿತ್ರ ಬಾಯ ಬಂದ ಮತ್ತೋಗಿದ್ ನೋಡು ಗೆಳೆಯ ಏನ್ ಗೆಳೆಯ ಸಂಗಣ್ಣ ಊಟ ಗೀಟ ಮಾಡಕ್ ಬಂದ ಬರೋ ಹೊತ್ನ್ಯಾಗ ಮಾತಾಡಿ ಬರೋ ಹೊತ್ನ್ಯಾಗ ಗೆಳೆಯ ನನಗಂತ ಮುದ್ದು ಕೊಟ್ಟ ಗೆಳೆಯ ನಿನಗಂತ ಪ್ರಸಾದ ಕೊಟ್ಟ ನೋಡು ಗೆಳೆಯ ನಮ್ಮ ತಂಗಿ ಏನ್ ಬಾಯ ಬಾಣ ಉಂಡಿದ್ದು ತಿಂದಿದ್ದು ನಿಂದು ಆ ಗಂಡ ಕೊಟ್ಟು ಮೂತ್ ನಾನು ಕೊಟ್ಬಿಡು ಹೋಗಯ್ಯ ಏನ್ ಗೆಳೆಯ ಸಂಗಣ್ಣ ನೀವ್ ಹೋಗಿದ್ರೆ ಇಲ್ಲಿ ಸಿಗ್ತಿತ್ತು ಮಿತ್ರ ನಾವು ಏನಂತ ನನಗೆ ಸಿಕ್ಕವನ ಹೆಂಗ್ ಕೊಡ್ಲು ಮಿತ್ರ ಏನ್ ಬಾಯ ಬಾಣ ನನ್ನ ಮನೆ ಒಳಗೆ ಮೂತಾದ್ರು ಕೊಡ್ತೇನೆ ಆ ಗಂಡ ಕೊಟ್ಟು ಮೂತ್ ನಾನು ಕೊಟ್ಬಿಡು ಹೋಗಯ್ಯ ಏನು ಮಿತ್ರ ಸಂಗಣ್ಣ ಆ ಗಂಗನ ಮುದ್ದಿನ ನಾವು ಬಹಳ ಆಸೆ ಆದಂತ ಅಂದದ್ ಗೆಳೆಯ ನಿನ್ ಮನೆಯೊಳಗಿನ ಮುದ್ದು ಕೊಡ್ತೇನೆ ಮಿತ್ರ ಹೌದು ಹೋಗಯ್ಯ ಮಿತ್ರ ಹಂಗಾರಿ ಕಡೆ ಬಾಪ ಕೈಯ ಮುದ್ದು ಬೇಕೇನು ಮಿತ್ರ ಪವಿತ್ರ ಏನ್ ಬಾ ಮಿತ್ರ ಕುಂಡ್ರು ಗೆಳೆಯ ಮಿತ್ರ ಹೇಳು ಮಿತ್ರ ಕುಂಡ್ರು ಏನ್ ಬಾ ಗೆಳೆಯನ ಇದೋ ಮುದ್ದು ನೋಡು ಮಿತ್ರ ಏನ್ ಬಾಯ ಬಾಣ ಮನೆಯಿಂದ ಬಂದು ಈ ಮುತ್ತು ಏನ್ ಬಾಯ ಬಾಣ ಮನೆಯಿಂದ ಕೊಟ್ಟ ಮುತ್ತು ಇದೆ ಏನು ಹೌದು ಗೆಳೆಯ ಏನ್ ಬಾಯ ಬಾಣ ಸ್ವತಃ ನಾನಾದ್ರೂ ಹೋಗಿ ಬರ್ತೇನೆ ನೀನು ಅವ್ರ ಹಿಂದಕ್ಕೆ ಸರಿ ಹೋಗ್ತಾವ ಏನ್ ಬಗೆಯ ಸಂಗಣ್ಣ ಜೀವನಿಗಳ ಸಂಗಣ್ಣ ಅಂತೇಳಿ ಇಷ್ಟಪಟ್ಟೇನಿ ಗಂಗಾ ಪಟ್ಟಿ ಮುತ್ತು ಇದಕ್ಕಿಂತ ಹೆಚ್ಚಿನ ಐತಿ ಮಿತ್ರ ನೀವು ಹಕ್ಕಿನ ಅಂತೀಗಯ್ಯ ಹೋದ್ರ ಹೋಗಲ್ಲಿ ಬಹಳ ಹುಷಾರಿನ ಸಾಮಾನ್ಯ ಐತಿ ಮಿತ್ರ ಏನ್ ಬಾಯ ಬಾಣ ನಾವು ಹುಷಾರಿಗೆ ಹೋಗಿ ಬರ್ತೇನೆ ನೀನು ಅವ್ರ ಹಿಂದಕ್ಕೆ ಸರಿ ಹೋಗ್ತಾರ ಹೋಗಿ ಯಾಕಾಗೋದು ಮಿತ್ರ ಸಗ ಮತ್ತೆ ಹೇಳ್ತಾನೆ ಕೇಳಿ ಯಾರೋ ಸಣ್ಣ ಪೋರ ಬದಲಿಗೆ ನನ್ನ ಯಾರೋ ಸಣ್ಣ ಪೋರ ಬದಲಿಗೆ ನನ್ನ ಆದರ ಮಾಡವರಲ್ಲ
ಹೋದಾರ ಹಾ. ಸಂಘ ಒಂದು ಹೆಣ್ಣಿನ ಮೇಲೆ ಮನಸ್ಸು ಮಾಡಿ ಸಂಘ ನೀನು ಒಂದೇ ಪಾಲಾಗೋದು ಚೆಲವಲ್ಲ. ಹಾ. ನೀನು ಕರೆ ಬಾಬು ಏಕ ಜಾತ ಬರುದಿಲ್ಲ. ಸುಂದರಿ ಹಾ ಮೊನ್ನೆ ನೀನು ಮರಳಿ ಬಸವಣ್ಣ ಜಾತ್ರೆಗೆ ಹೋಗಿ ಹಾ ಹಾ ಹಿಂತಿರುಗಿ ಬರುತ್ತಿರುವಾಗ ಈ ನೋಡಿದೆ ನಿನ್ನ ರೂಪ ಲಾವಣ್ಯವನ್ನು ಹಾ ಹಾ ಅಂದಿನಿಂದ ಕೈಯಾಗಿದ್ದರೆ ನನ್ನ ಕಾಮ ಕಾರ್ಪಣ್ಯ ಹಾ ಹಾ ನೀನು ನನ್ನ ವಶವಾದರೆ ನಿನ್ನ ಪುಣ್ಯ ಹೌದಾ ಇಲ್ಲವಾದರೆ ಹಾ ಹಾ ನಿನ್ನ ಆವಿಷ್ಯಕ್ಕೆ ಮುಸುಕಿ ಸಾಗುತ್ತಾ ಬಂದಿರುವ ಸುಂದರಿ ಇನ್ನೊಂದರ ಹೇಳ್ತಾರೆ ಕೇಳು ಸಂಘ ಚಲೋದೇ ಹೇಳುತ್ತೇನೆ. ಹೌದಲ್ಲ ಸಂಘ ಇಷ್ಟೆಲ್ಲ ಜಬರ್ದಸ್ತ್ ಮಾಡಿ ಸಂಘ ಆಟದ ಅಂತ ಕೇಳ್ತಾ ಇದೆಯಲ್ಲ ಸಂಘ ಮಾತಾಡಿ ಹೇಳ್ತಾನೆ ಕೇಳು ನೀ ಎಡಗಂಟ ಬಿದ್ದ ಸಂಘ ಹರಿ ಬರ್ಲಾರೆ ಸುತ್ತ ತಿಂದ
ನೋಡಿದ್ರ ಮುಂಗಾರು ಮಳೆಯಲ್ಲಿ ಆಕಾಶದ ಮೇಲೆ ಕಾಮನಬಿಲ್ಲು ಯಾವ ತರ ಮೂಡುತ್ತದೆ ಹಾ ಹಾ ಅದೇ ಪ್ರಕಾರ ಇರುವ ಈ ನಿನ್ನ ಎರಡು ಕಣ್ಣಿನ ಹೂಪುಗಳು. ಹೌದಾ ಏ ಸುಂದರಿ, ಹಾ. ಈ ನಿನ್ನ ರೂಪ ಲಾವಣ್ಯವನ್ನು ನೋಡಿ ನೋಡಿ ನನ್ನ ಮನಸ್ಸಿಗೆ ಹೇಳಕ್ಕೆ ಸಮಾಧಾನವಿಲ್ಲ. ಸಮಾಧಾನ ಇಲ್ಲ. ಸುಮ್ಮನೆ ನನ್ನ ಮಂದಿರಕ್ಕೆ ಬಂದು ಆಹಾ. ನನ್ನ ಮನಸ್ಸನ್ನು ಶಾಂತಗೊಳಿಸುವಂತಹ ಸುಂದರಿ ಬಾ. ಸಂಗ ಹಾ, ಕೆಂಪ ದೇಶ ಹೂವ ಕಂಪಿಟ ಕರೆದರೆ ಹಾ. ಕೆಂಪನವರಲ್ಲಿ ಗುಣವಿಲ್ಲ ಸರ್ವಜ್ಞ. ಹಾ. ಸಂಗ ನಿನ್ನ ಕಡೆಗೆ ನಾನು ಈಗ ಹೆಂಗ ಕಾಣದಪ್ಪ ಅಂದ್ರೆ ಹಾ. ಈ ರಂಗ ಮಂಟಪದ ಮೇಲೆ ಒಂದು ಕೆಂಪ ದೇಶದ ಹೂವಿನೆಲ್ಲ ಕಾಣತ್ತೇನು. ಹಾ. ಆದ್ರೆ ಸಂಗ ಮನೆಯಲ್ಲಿರುವಂತ ಮದುವೆ ಹೆಂಡತಿ ಹೆಂಗದಳಪ್ಪ, ಹಾ. ಒಂದು ಗುಲಾಬಿ ಹೂವಿನಂಗದಾಳ. ಹಾ. ಆ ಗುಲಾಬಿ ಹೂವಿನಲ್ಲಿರುವಂತಹ ವಾಸನೆ ಈ ದೇಶದ ಹೂವಿನಲ್ಲಿ ಇರುವುದಿಲ್ಲ. ಹಾ. ನೋಡಕಟ್ಟ ಚಂದ, ಡೆಕನ ಕಟ್ಟಪ್ಪ, ಚಲ್ಲಕ್ಕೆ ಶಿವರಾಯ. ಹಾ. ಸಂಗ ಪರಸ್ತ್ರೀ ಹೆಣ್ಮಕ್ಳಂದ್ರೆ ಹಾ, ಸಂಗ ಮನಸ್ಸು ಮಾಡೋದು ಚಲೋ ಅಲ್ಲ. ಹಾ. ಪರಸ್ತ್ರೀ ಹೆಣ್ಮಕ್ಳ ಮೇಲೆ ಮನಸ್ಸು ಮಾಡಿ ಸಂಗ ಎಷ್ಟೋ ಮಂದಿ ಮಣ್ಣಪಾಲಾಗಿ ಹೋಗಿದ್ದಾರೆ. ಹಾ. ಅದ್ರಂತೆ ನೀನು ಕೂಡ ಹಾಳಾಗೋದು ಚಲೋವಲ್ಲ. ಹಾ. ಸಂಗ ಇತರ ಜಬರ್ದಸ್ತ್ ಮಾಡಿ ಹಾ. ಅಣ್ಣದಾರಿ ತರುವುದು ಚಲೋವಲ್ಲ. ಹಾ. ಸಂಗ ಮಾತಾಡಿ ಹೇಳ್ತೇನೆ ಕೇಳು. ಸುಂದರಿ ಅಂದ್ರೆ ನೀನು ಒಬ್ಬರು ಹೇಳುತ್ತಾಳು. ಹೇಳ್ಬೇಡ ಸಂಗ ನೀನು ದೊಡ್ಡೆ ಸಣ್ಣ, ಹೇಳ್ಬೇಡ ಸಂಗ ನೀನು ದೊಡ್ಡೆ ಸಣ್ಣ. ಕಂಡ ಬಂದಿದೆ ಯಾವ ದೇವಸ್ಥಾನ, ಸತ್ತ ಹೋಗ್ಯಾನೋ ದಶಮುಖ ರಾವಣ. ನೋಡು ಸಂಗ, ಒಂದು ಹೆಣ್ಣಿನ ಮೇಲೆ ಮನಸ್ಸು ಮಾಡಿ ಸಂಗ ಹತ್ತು ತಲೆ ಅನುಸರಿದ್ದಾವ, ಹತ್ತು ತಲೆ ಪತ್ತೆ ಎಲ್ಲ ಹೋಗಿದಾವ. ಸಂಗ ಯಾರಿಂದ? ಒಂದು ಹೆಣ್ಣಿನಿಂದ. ಸಂಗ ಆ ರಾವಣ 10 ತಲೆ ಇದ್ದು ಪತ್ತೆ ಎಲ್ಲ ಹೋಗಿದಾವ. ನಿನಗಿರೋದು ಬರೇ ಒಂದೇ ಒಂದು ತಲೆ. ಸಂಗ ಇದು ಯಾವ ಲೆಕ್ಕ? ಅದನ್ನೆಲ್ಲ ಏನ್ ಮಾಡ್ತೀಯ? ಮನೆಯಲ್ಲಿ ಮಹಾಸುಂದರಿ ಮದುವೆ ಹೆಂಡತಿದ್ದಳು. ನನ್ನ ಮೇಲಿನ ಮನಸ್ಸನ್ನು ತೆಗೆದು ಅವಳ ಮೇಲೆ ಹಾಕಿದ್ರೆ ಸಂಗ ನಿನಗೂ ಚಂದ, ನನಗೂ ಚಂದ. ನೀನು ಕರೆಯುವಾಗ ನಾನು ಬರುದಿಲ್ಲ. ಏನೇ ಸುಂದರಿ, ಹಾ ಮನೆಯ ಮನವಿಯ ಕೂಡ ಬಾಳ್ವೆ ಮಾಡೆಂದು ಹೇಳುತ್ತಿದೆಯಲ್ಲ ಸುಂದರಿ. ಹೌದು. ಭಕ್ತರ ಪೂಜೆ